ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೋಶಿತಾ ಬೈಮನ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಹಾಗೆ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಾನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಟೈಮೇ ಇದನ್ನೇ ಒಟ್ಟಿಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಲಾಂಗ್ ವೀಡಿಯೋ ಆಗಿಬಿಡತ್ತೆ ಅಂತ ಸ್ಟಾಪ್ ಮಾಡಿದೆ ಅದನ್ನು. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೇಬಿದು ಶಾಪಿಂಗ್ಗೆ ಹೋಗಿದ್ವಿ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೆ. ಸೊ ಏನೇನು ಪರ್ಚೇಸ್ ಮಾಡಿದೆ, ಹಾಗೆಯೇ ಯಾವುದ್ಯಾವುದು ಎಷ್ಟೆಷ್ಟು ಕಾಸ್ಟ್ ಇದೆ ಅಂತ ಹೇಳ್ತೀನಿ ನಿಮಗೆ. ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಇಲ್ಲ ಅಂದರೆ ಇದೇ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಕೂಡ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆಯೇ ನಾನು ನ್ಯೂ ಸ್ಟ್ಯಾಂಡ್ ತೊಗೊಂಡಿದ್ದು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಂಗೆ ಕೂಡ ಲಾಸ್ಟ್ ಟೈಮ್ ಹೇಳಿದ್ದೆ. ಅದೇ ವಿಡಿಯೋ ಕಂಟಿನ್ಯೂ ಮಾಡ್ತಿರೋದ್ರಿಂದ ಸೊ ಇದರಲ್ಲೂ ಕೂಡ ಅದು ಲೈಟಿಂಗ್ ಎಫೆಕ್ಟ್ ಎಲ್ಲ ಇದೆ ಅಲ್ವಾ, ಸೊ ಅದನ್ನು ಹೀಗೆ ಟ್ರೈ ಮಾಡ್ತಾ ಇದ್ವಿ. ಯಾವುದಕ್ಕೆ ಸೊ ಫ್ರೆಂಡ್ಸ್, ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಆಕ್ಚುಲಿ ಒಂದು ಸ್ವೆಟರ್ ತರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇದನ್ನ ತಗೊಂಡು ಬಂದೆ. ಫಸ್ಟು ಮಿನಿ ಯಾವುದೋ ಒಂದು ಶಾಪ್ ನೇಮ್ ಇದೆ, ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಅಲ್ಲಿ ಹೋದ್ವಿ. ಆ್ಯಕ್ಚುಲಿ ಫಸ್ಟ್ ಕ್ರೈಗೆ ಅಂತ ಹೋಗಿದ್ದು ನಾನು. ಆ್ಯಕ್ಚುಲಿ ಮಿನಿ ಕ್ಲಬ್ ಅಂತ ಅದಕ್ಕೆ ಹೋದ್ವಿ. ಫಸ್ಟ್ ಕ್ರೈ ಅಂತ ಹುಡ್ಕೊಂಡು ಹೋದ್ವಿ. ನಾನು ಆ್ಯಕ್ಚುಲಿ ನೋಡಿದ್ದೆ ಎಲ್ಲಿದೆ ಅಂತ, ಬಟ್ ಇವತ್ತು ಹೋಗ್ತಾ ನಮ್ಗೆ ಸಿಗ್ಲಿಲ್ಲ. ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ ಇರೋದು ಫಸ್ಟ್ ಕ್ರೈ. ನಾವು ಫುಲ್ ಗ್ರೌಂಡ್ ಫ್ಲೋರ್ ಬೇಸಲ್ಲೇ ನೋಡ್ಕೊಂಡು ಹೋದ್ವಿ ಅಲ್ವಾ, ಸೊ ಸಿಗ್ಲಿಲ್ಲ. ಅದ್ರ ಆಪೋಸಿಟ್ ಅಲ್ಲೇನೆ ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬರೋವಾಗ ಅದ್ರ ಆಪೋಸಿಟ್ ಅಲ್ಲೇ ಫಸ್ಟ್ ಕ್ರೈ ಇತ್ತು. ನಮ್ಮ ಹಸ್ಬೆಂಡ್ ಜೊತೆ ಹೇಳಿದೆ ಇಲ್ಲೇ ಇದೆಯಲ್ಲ ಅಂತ. ಓಕೆ, ಇಲ್ಲೂ ಕೂಡ ಕ್ವಾಲಿಟಿ ಚೆನ್ನಾಗಿರೋದೇ ಇತ್ತು. ನಾನು ಇದು ಫಸ್ಟ್ ಬೇಬಿ ಸ್ಟೋರ್ ಅಂತ ಈ ಶಾಪಲ್ಲಿ ತಗೊಂಡಿದ್ದು ಈ ಸ್ವೆಟರು. ಸ್ವಲ್ಪ ದೊಡ್ಡ ಸೈಜೇ ತಗೊಂಡೆ. ಆಕ್ಚುಲಿ ಪಾಪು ಇವಾಗ 6 ಮಂತ್. ಇದು 1 to 2 ಇಯರ್ ಬೇಬಿಗೆ ಆಗೋ ಥರನೇ ತಗೊಂಡೆ. ಮಕ್ಕಳು ಬೆಳೀತಾ ಇರ್ತಾರೆ ಅಲ್ವಾ, ಸೊ ತುಂಬಾ ಚಿಕ್ಕದು ತಗೊಂಡ್ರು ವೇಸ್ಟ್ ಆಗಿಬಿಡುತ್ತೆ ಅದರಿಂದ. ಸೊ ರೇಟ್ ಕೂಡ ರೀಸನಬಲ್ ಆಗಿ ಇದೆ, ಕಾಣಿಸ್ತಿರ್ಬೋದು ನಿಮಗೆ. 590 ರುಪೀಸ್ ಈ ಸ್ವೆಟರ್ ತಗೊಂಡಿದ್ದು. ಇದು ಹಾಗೆ ಇದು ಬೇಬಿಗೆ ಟಾಯ್ಸ್. ಸೌಂಡ್ ಬರ್ತಾ ಇದೆ ನೋಡಿ ಇಲ್ಲಿ. ಕ್ವಿಜ್ ಟಾಯ್ಸ್ ಇದು ತಗೊಂಡಿದ್ದು. ಇದು ಕೂಡ ಅಲ್ಲೇನೆ ತಗೊಂಡಿದ್ದು. 199 ರುಪೀಸ್. ಚೆನ್ನಾಗಿದೆ. ಇದು ಇನ್ನು ತುಂಬಾ ಸ್ಮಾಲ್ ಇರೋ ಟಾಯ್ಸ್ ಕೂಡ ಇತ್ತು, ಸ್ಕ್ವೀಸಿಂಗ್ ಟಾಯ್ಸ್. ಸೊ ನಾನು ಇದನ್ನು ತಗೊಂಡೆ. ತುಂಬಾ ಜಾಸ್ತಿ ರೇಟ್ ಇರೋದು ಬೇಡ, ರೀಸನಬಲ್ ಆಗಿ ತಗೊಳ್ಳೋಣ ಅಂತ ಇದನ್ನು ತಗೊಂಡು ಬಂದೆ. ಅವಳಿಗೆ ಕ್ಯಾಪ್ ತುಂಬಾನೇ ಇದೆ, ಬಟ್ ಇದು ಚೆನ್ನಾಗಿದೆ ಅಂತ ಅನಿಸ್ತು ನೋಡಿದಾಗ. ಫುಲ್ ಸ್ಮೂತ್ ಆಗಿದೆ ಕೂಡ. ಇದ್ರದ್ದು ರೇಟ್ ಬಂದು 140 ರುಪೀಸ್ ಇದೆ. ಇದರಲ್ಲೂ ಕೂಡ ಕಲರ್ ಆಪ್ಷನ್ಸ್ ಇತ್ತು. ಸೊ ಈ ಕಲರ್ ಒಂಥರ ಕ್ಯೂಟ್ ಅನ್ನಿಸ್ತು, ಚೆನ್ನಾಗಿದೆ ಅಂತ. ಸೊ ಇದನ್ನ ತಗೊಂಡು ಬಂದೆ ನಾನು. ಹೀಗೆ ಟೈಮ್ದು ಇದೆ. ಇನ್ನೊಂದು ಮಂಕಿ ಕ್ಯಾಪ್ ಟೈಪ್ ಇತ್ತು, ಬಟ್ ಅವಳಿಗೆ ಇದು ತುಂಬಾ ದೊಡ್ಡದಾಗುತ್ತೆ ಅಂತ ಅನಿಸ್ತು ಅದರಿಂದ ಇದನ್ನ ತಗೊಂಡು ಬಂದಿದ್ದೀನಿ. ಫುಲ್ ಸ್ಮೂತ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಸೊ ಇಲ್ಲಿ ನೋಡಿ ಟಾಯ್ ಕೂಡ ಇದೆ, ಇಲ್ಲಿ ಕಾಣಿಸ್ತಿರ್ಬೋದು. ಮತ್ತೆ ಇವಾಗ ಸ್ವಲ್ಪ ಚಳಿ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ, ಸಾಕ್ಸ್ ಇತ್ತು. ಆದ್ರೂ ಇನ್ನು ಕೂಡ ಸ್ವಲ್ಪ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಬೇಗ ಕೊಳೆ ಎಲ್ಲ ಆಗ್ತಾ ಇರತ್ತೆ. ಅದರಿಂದ ಸಾಕ್ಸ್ ಇದು 3 ಪೇರ್ ಸಾಕ್ಸ್ ತಗೊಂಡು ಬಂದೆ. ಈ ಸಾಕ್ಸ್ ಕೂಡ 260 ರುಪೀಸ್ ಇದು ಆಕ್ಚುಲ್ ಆಗಿ, ಬಟ್ ಅಲ್ಲಿ ಡಿಸ್ಕೌಂಟ್ ಎಲ್ಲ ಏನು ಇರಲಿಲ್ಲ. ಇದು ಇಲ್ಲಿ ಕಾಣಿಸ್ತಿರಬಹುದು ನಿಮ್ಗೆ, ಆಂಟಿ ಸ್ಕಿಡ್ ಇದೆ ಇದರಲ್ಲಿ. ಮಕ್ಕಳು ಹಾಕೊಂಡು ಈಗ ಹರಿತಾ ಇರ್ತಾರೆ, ಇಲ್ಲ ನಡೀತಾ ಇರ್ತಾರಲ್ವಾ, ಅವಾಗ ಸ್ಕಿಡ್ ಎಲ್ಲ ಏನು ಆಗಲ್ಲ ಈ ಸಾಕ್ಸ್ ಹಾಕೊಂಡ್ರೆ. ಇಲ್ಲಿ ನಿಮ್ಗೆ ಡಾಟ್ಸ್ ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ. ಅದು ಆಕ್ಚುಲಿ ಆಂಟಿ ಸ್ಕಿಡ್ ಇರೋಂಥದ್ದು. ಮತ್ತೆ 80% ಕಾಟನ್ ಕೂಡ ಆಗಿದೆ. ಇದು 15% ಪಾಲಿಮೈಡ್ ಇದೆ.
ಮಕ್ಕಳಿಗೆ ತುಂಬಾ ಕಂಫರ್ಟೇಬಲ್ ಅನ್ಸುತ್ತೆ ಸ್ಟ್ರೆಚಬಲ್ ಇರೋದ್ರಿಂದ. ಇದು ಆಕ್ಚುಲಿ ಫೀಡಿಂಗ್ ಬಾಟಲ್, ಇದು ಸ್ಟೇನ್ಲೆಸ್ ಸ್ಟೀಲ್ದು. ನಾನು ಮೈಲೋದಲ್ಲಿ ಆರ್ಡರ್ ಮಾಡಿದ್ದೆ, ಒಂದ್ಸಲ ಬಂದು ನಾಟ್ ರೀಚಬಲ್ ಇದೆ ಅಂತ ರಿಟರ್ನ್ ಹೋಯಿತು. ನೆಕ್ಸ್ಟ್ ಡೆಲಿವರಿ ಡೇಟ್ ಆರ್ಡರ್ ಮಾಡಿದ್ದೆ, ಬರೋದು ತುಂಬಾ ಲೇಟ್ ಆಗುತ್ತೆ ಅಂತ ಅನಿಸ್ತು. ಸೊ ನಾನು ಇವತ್ತು ಹೇಗಿದ್ರು ಹೋಗಿದ್ನಲ್ಲ, ಅದರಿಂದ ಇದನ್ನು ತಗೊಂಡಿದ್ದೀನಿ. ನೀವು ಫೀಡಿಂಗ್ ಬಾಟಲ್ನ ಪರ್ಚೇಸ್ ಮಾಡುವಾಗ 100% BPA ಫ್ರೀ ಇರುವಂತಹ ಫೀಡಿಂಗ್ ಬಾಟಲ್ನೇ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಲೋಕಲ್ ಎಲ್ಲ ತಗೊಂಡ್ರೆ ಮಕ್ಕಳಿಗೆ ಸುಮ್ಮನೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ನೀವು ಪ್ಲಾಸ್ಟಿಕ್ ಯೂಸ್ ಮಾಡೋದಾದ್ರೆ 100% BPA ಫ್ರೀ ಇರೋಂಥದ್ದೇ ತಗೊಳ್ಳಿ. ಇದು ನಾನು ಸ್ಟೇನ್ಲೆಸ್ ಸ್ಟೀಲ್ದು ತಗೊಂಡಿದ್ದು, ಇದು 475 rupees. ಸ್ಟೇನ್ಲೆಸ್ ಸ್ಟೀಲ್ದು ಫೀಡಿಂಗ್ ಬಾಟಲ್ ಇದು ಕಾಣಿಸ್ತಿರ್ಬೋದು. ನಾನು ಸ್ಮಾಲರ್ ಸೈಜೇ ತಗೊಂಡೆ, ಆಕ್ಚುಲಿ ಬಿಗರ್ ಸೈಜ್ ಏನು ಬೇಡ ಅಂತ. ನೀವು ಕಾಣಿಸ್ತಿದೆ ನೋಡಿ, ಇದು ನಿಪ್ಪಲ್ ಬಂದು ಇದು ಒಳಗಡೆ ಇದೆ. ಸೊ ನಾವು ಬಿಸಿ ಇರೋಂಥ ಮಿಲ್ಕ್ನೆಲ್ಲ ಹಾಕ್ತೀವಿ ಅಲ್ವಾ, ಆದ್ರೂ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ನಮ್ಗೇನೆ ಅಷ್ಟೊಂದು ಕಂಫರ್ಟೇಬಲ್ ಅನ್ಸಲ್ಲ. ಅದರಿಂದ ಸ್ಟೀಲ್ ಆದ್ರೆ ಒಳ್ಳೇದಲ್ವಾ, ಅದರಿಂದ ಸ್ಟೀಲ್ ತಗೊಂಡೆ. ಜೊತೆಗೆ ಒಂದು ಪ್ಲಾಸ್ಟಿಕ್ ಕೂಡ ಇರ್ಲಿ ಅಂತ ತಗೊಂಡಿದ್ದೀನಿ. ಬೆಸ್ಟ್ ಪ್ರೈಸ್ ಇದೆ. ನಾನು ನಿಮ್ಗೆ ಇದು ಸೈಜ್ಗಳ ಮೇಲೆ ರೇಟ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ನಾನು ಸ್ಮಾಲ್ ಸೈಜ್ ತಗೊಂಡೆ. ಇದು 120 ml ಇದೆ. ಇದು 120 ml. ಇನ್ನೊಂದು ಫೀಡಿಂಗ್ ಬಾಟಲ್ ಕೂಡ ತಗೊಂಡೆ. ಇದು ಪ್ಲಾಸ್ಟಿಕ್ದು ತಗೊಂಡಿದ್ದು. ಇದು ಕೂಡ 100% BPA ಫ್ರೀ ಇದೆ. ನೀವು ಪರ್ಚೇಸ್ ಮಾಡುವಾಗ ಮೇನ್ ಆಗಿ ನೋಡ್ಬೇಕಾಗಿರೋ ಥಿಂಗ್ಸ್ ಅಂತ ಹೇಳಿದ್ರೆ BPA ಫ್ರೀ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ಆಬ್ವಿಯಸ್ಲಿ BPA ಫ್ರೀನೇ ಬರುತ್ತೆ, ಆದ್ರೆ ಹೇಳೋದಿಕ್ಕಾಗಲ್ಲ ಕೆಲವೊಂದ್ಸಲ. ಇದು 0 to 6 month ಬೇಬಿಗೆ ಸ್ಮಾಲ್ ಅಂತಾನೆ ಇದೆ. ನಾನು ಅದನ್ನೇ ತಗೊಂಡೆ. ತುಂಬಾ ಬಿಗರ್ ಸೈಜ್ ಕೂಡ ನೀವು ತಗೊಂಡ್ರಿ ಅಂತ ಹೇಳಿದ್ರೆ ಜಾಸ್ತಿ ಫ್ಲೋ ಆಗುತ್ತೆ ಅಲ್ವಾ, ಅವ್ರಿಗೂ ಮಕ್ಕಳಿಗೂ ಅಷ್ಟು ಕಂಫರ್ಟೇಬಲ್ ಅನ್ಸಲ್ಲ. 125 ml ಇದು. ಸೊ ಇದು 135 rupees. ಇದರಲ್ಲಿ ಆಂಟಿಕೋಲಿಕ್ ಅಂತ ಹೇಳಿದ್ರೆ ಮಕ್ಕಳಿಗೆ ನಿಪ್ಪಲಲ್ಲಿ ಫೀಡ್ ಮಾಡುವಾಗ ಕೆಲವೊಂದ್ಸಲ ಏರ್ ಮಕ್ಕಳದು ಹೊಟ್ಟೆ ಒಳಗಡೆ ಹೋಗುತ್ತೆ ಅಲ್ವಾ ಕುಡಿಯುವಾಗ. ಸೊ ಅವಾಗ ಕೊಲಿಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೊಲಿಕ್ ಫ್ರೀ ಇದೆ. ಯಾವ ತರ ಅಂತ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್. ಹಾಗೇನೆ ಇದು ನಿಪ್ಪಲ್ ಏನಿದೆ ಅದು ಸಿಲಿಕಾನ್ ಇರೋದ್ರಿಂದ ಪಾಪುಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ. ಹಾಗೆ ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡಿರೋಂಥದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ. ಇದು ನಾನು ತಗೊಂಡಿದ್ದೆ ಏನಕ್ಕೆ ಅಂತ ಹೇಳಿದ್ರೆ ಸ್ಟೇನ್ಲೆಸ್ ಸ್ಟೀಲ್ ತಗೊಂಡಲ್ಲ, ಅದು ಬರೀ ನಿಪ್ಪಲ್ ಮಾತ್ರ ಇದೆ. ಸೊ ಇನ್ನೊಂದು ಸ್ಪೂನ್ ಕೂಡ ಇರೋಂಥದ್ದು ಇದೆಯಾ ಅಂತ ಕೇಳಿದೆ. ಸೊ ಇದರಲ್ಲಿ ಸಿಕ್ತು. ಇದು ಸ್ಪೂನ್ ವಿತ್ ನಿಪ್ಪಲ್ 2 ಇದೆ, ಅದರಿಂದ ಇದನ್ನು ತಗೊಂಡೆ. ಇಲ್ಲೇ ಕಾಣಿಸ್ತಿರ್ಬೋದು, ಇದು 125 ml. ಸೊ ನಾನು ಇಷ್ಟು ಥಿಂಗ್ಸ್ ಪಾಪುಗೆ ತಗೊಂಡೆ. ಇನ್ನೊಂದು ಥಿಂಗ್ಸ್ ತೋರಿಸ್ಬಿಡ್ತೀನಿ. ಇದು ವಾಟರ್ ಫೀಡ್ ಮಾಡೋದಕ್ಕೋಸ್ಕರ ತಗೊಂಡಿದ್ದು ನಾನು. ಇದು ನಾನು ಸ್ವಲ್ಪ ಕಡಿಮೆ ಇದೆ, ಯಾವುದಿದೆ ನೋಡ್ಬಿಟ್ಟು ಕೊಡಿ ಅಂತ ಹೇಳಿದೆ ಅವ್ರಿಗೆ. ಇದು ರೇಟ್ ಬಂದು 245 rupees. ಇದು ಕೂಡ 100% BPA ಫ್ರೀ ಇದೆ. ಮತ್ತೆ 2 ಹ್ಯಾಂಡಲ್ ಇರೋದ್ರಿಂದ ಪಾಪುಗೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ, ಹಿಡ್ಕೊಳ್ಳೋದಿಕ್ಕೆ ಎಲ್ಲ ಈಸಿ ಆಗುತ್ತೆ ಅಲ್ವಾ, ಹೋಲ್ಡ್ ಮಾಡೋದಿಕ್ಕೆ. ಅದರಿಂದ ಇದನ್ನು ತಗೊಂಡೆ.
ನೋಡಿ ಈ ತರ ಇದೆ, ಇದು ಸಿಪ್ಪರ್ ಇದು. ಸೊ ನಾನು ಇಷ್ಟು ಥಿಂಗ್ಸ್ನ ತಗೊಂಡು ಬಂದೆ ಫ್ರೆಂಡ್ಸ್. ಪಾಪುಗೆ ಎಲ್ಲ ರೀಸನಬಲ್ ಆಗಿ ಆಯಿತು ಅಂತ ಹೇಳ್ಬೋದು. ಫಸ್ಟ್ ಬೇಬಿ ಸ್ಟೋರ್ ಅಂತ ಇದು, ಕೊತ್ನೂರು ಮೇನ್ ರೋಡ್ RBI ಲೇಔಟಲ್ಲಿ ಇರೋಂಥದ್ದು. ಅದ್ರದ್ದು ಅಪೋಸಿಟಲ್ಲೇ ಫಸ್ಟ್ ಕ್ರೈ ಇರೋದು. ಬಟ್ ಅಲ್ಲಿಗೆ ಹೋಗಲಿಲ್ಲ ನಾವು, ಅಲ್ಲಿ ಆಫರಲ್ಲಿ ಕೂಡ ಇತ್ತು. ನಾವು ರಿಟರ್ನ್ ಬರೋವಾಗ ನೋಡಿದ್ವಿ, ಅದರಿಂದ ಆಯಿತು. ಸೊ ಇಷ್ಟು ಥಿಂಗ್ಸ್ಗೆ 1905 ರುಪೀಸ್ ಆಗಿದೆ. ಬೆಸ್ಟ್ ಪ್ರೈಸಲ್ಲೇ ಸಿಕ್ಕಿದೆ ಅಂತ ಹೇಳ್ಬೋದು. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಓಕೆ, ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.